ಡಾಕ್ಟರ್ ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಬರಲಿರುವ ಮುಂಗಾರಿಗೆ ಕೃಷಿ ಇಲಾಖೆಯಿಂದ ಏನೆಲ್ಲ ಯೋಜನೆಗಳು ಅನುಷ್ಠಾನ ಆಗ್ತಾ ಇದ್ದಾವೆ, ಕೃಷಿಕರು ಇಲಾಖೆಯ ನೆರವನ್ನು ಯಾವ ರೀತಿ ಪಡ್ಕೊಂಡು ಈ ಮುಂಗಾರಿನಲ್ಲಿ ಬೇಸಾಯವನ್ನು ಮಾಡಬೇಕು, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಮೈಸೂರು ಜಿಲ್ಲೆಯ 2024-25ನೇ ಸಾಲಿಗೆ ಸಂಬಂಧಿಸಿದಂತೆ ಮುಂಗಾರು ಏನು ಪ್ರಾರಂಭ ಆಗಿದೆ, ಇದು ಒಂದು ತಿಂಗಳು ತಡವಾಗಿ ಮೈಸೂರು ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಹಲವಾರು ವರ್ಷಗಳ ನಾವು ಒಂದು ಮಳೆಯ ಪ್ರಮಾಣವನ್ನು ನೋಡಿದಾಗ ಮೈಸೂರು ಜಿಲ್ಲೆಯಲ್ಲಿ ಮಾರ್ಚ್ ಕೊನೆಯ ವಾರ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಾವು ಮಳೆಯನ್ನು ಸ್ವೀಕರಿಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಾಣಬಹುದು. ಇಂಥ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯ ಪೂರ್ವ ಮುಂಗಾರು ಜಿಲ್ಲೆಯಾಗಿ ನಾವು ಪರಿಗಣನೆಗೆ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಎಲ್ಲ ರೀತಿಯಾದಂಥ ಕೃಷಿಗೆ ಸಂಬಂಧಿಸಿದಂಥ ಪರಿಕರಗಳನ್ನು ಸಿದ್ಧತೆ ಮಾಡಿಕೊಳ್ತಕ್ಕಂಥದ್ದು ಇಲಾಖೆಯ ಮಹತ್ವದ ಜವಾಬ್ದಾರಿ. ಈ ವರ್ಷ ಪೂರ್ವ ಮುಂಗಾರಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ವಾಡಿಕೆಗೆ ಏನು ಆಗಬೇಕಾಗಿತ್ತು ಮಳೆ, ಅಷ್ಟು ಮಳೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬಂದಿಲ್ಲ. ಹಾಗಾಗಿ ಈ ವರ್ಷ ಏನು ಪೂರ್ವ ಮುಂಗಾರಲ್ಲಿ ಬಿತ್ತನೆ ಮಾಡಬೇಕಾದಂತಹ ಬೆಳೆಗಳಾದಂಥ ಹತ್ತಿ, ಹೊಗೆಸೊಪ್ಪು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು, ಸೂರ್ಯಕಾಂತಿ ಇವೆಲ್ಲ ಏನಿತ್ತು ಅದನ್ನು ಬಿತ್ತನೆ ಮಾಡೋಕ್ಕೆ ಆಗಲಿಲ್ಲ. ಆದರೆ ಪೂರ್ವ ಮುಂಗಾರು ಮೇ ತಿಂಗಳಿನಲ್ಲಿ ಬಹಳ ಆಶಾದಾಯಕವಾಗಿ ಒಳ್ಳೆಯ ಮಳೆಯನ್ನು ಬಿದ್ದಿರುವ ಹಿನ್ನೆಲೆಯಲ್ಲಿ ಏನು ಮೇ ಒಂದು ತಿಂಗಳಲ್ಲೇ 114 mm ಏನು ಮಳೆ ಆಗಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ 145 mm ಮಳೆಯನ್ನು ಸ್ವೀಕರಿಸಿ ಉತ್ತಮವಾದಂಥ ಮಳೆ ಬಿದ್ದಿರ್ತಕ್ಕಂಥದ್ದು ನಾವು ಕಾಣಬಹುದು. ಈ ನಿಟ್ಟಿನಲ್ಲಿ ಹತ್ತಿ, ಸೂರ್ಯಕಾಂತಿ, ದ್ವಿದಳ ಧಾನ್ಯಗಳು, ಹೊಗೆಸೊಪ್ಪು ಎಲ್ಲ ಬೆಳೆಗಳು ಕಾಲಕ್ಕೆ ತಕ್ಕಂತೆ ಬಿತ್ತನೆಯನ್ನು ಮಾಡಿರ್ತಾರೆ. ಆದರೆ ಒಂದು ವಿಶೇಷ ಏನಂತಂದರೆ, ಈ ವರ್ಷ ಹತ್ತಿಯಲ್ಲಿ ನಾವೇನು ಒಂದು ಗುರಿಯನ್ನು ಇಟ್ಕೊಂಡಿದ್ವಿ, ಒಂದು 36,000 ಹೆಕ್ಟೇರಷ್ಟು ಹತ್ತಿ ಬಿತ್ತನೆ ಆಗುತ್ತೆ ಅಂತೇಳಿ, ಒಂದು ತಿಂಗಳು ತಡವಾಗಿ ಬಂದಂತಹ ಮಳೆಯಿಂದ ಸರಿಸುಮಾರು ಒಂದು 3,000 ಹೆಕ್ಟೇರಷ್ಟು ಬಿತ್ತನೆ ಹತ್ತಿಯಲ್ಲಿ ಕಡಿಮೆ ಆಗಿದೆ. ಆದರೆ ಇದೇ ಒಂದು ವಿಸ್ತೀರ್ಣ ಏನಿದೆ, ಆ ವಿಸ್ತೀರ್ಣವು ನಮ್ಮ ಮುಸ್ಕಿನ ಜೋಳದಲ್ಲಿ 44,000 ಹೆಕ್ಟೇರಷ್ಟು ಈಗ ಆಲ್ರೆಡಿ ಬಿತ್ತನೆಯನ್ನು ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೊಗೆಸೊಪ್ಪು ಕೂಡ 96% ಈಗ ಆಲ್ರೆಡಿ ಎಲ್ಲ ಬಿತ್ತನೆ ಆಗಿದೆ. ಹಾಗೆ ಎಲ್ಲ ದ್ವಿದಳ ಧಾನ್ಯಗಳು ಕೂಡ ಅಲಸಂದೆ, ಉದ್ದು, ಹೆಸರು ಇವೆಲ್ಲವೂ ಕೂಡ ಏನು ನಾವು ನಮ್ಮ ಗುರಿಗೆ ತಕ್ಕಂತೆ ಒಂದು 75-80% ಬಿತ್ತನೆ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ನಾವು ಪ್ರತಿ ವರ್ಷ ಪೂರ್ವ ಮುಂಗಾರಿಗೆ ನಾವು 2 ತಿಂಗಳ ಮುಂಚೆನೇ ನಾವು ಇಲಾಖೆಯಿಂದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಪೂರ್ವ ಮುಂಗಾರಿಗೆ ಬೇಕಾದಂಥ ಎಲ್ಲ ಪರಿಕರಗಳನ್ನು ಒಟ್ಟುಗೂಡಿಸಿ ಒಂದು ಕಡೆ ಇಡುವಂಥದ್ದು ಮತ್ತು ರೈತರಿಗೆ ಸರಿಯಾದ ಸಮಯಕ್ಕೆ ದೊರಕುವಂಥದ್ದು ಮತ್ತು ಅತಿ ಹೆಚ್ಚಿನದಾಗಿ ಒಂದು ಒಳ್ಳೆಯ ಗುಣಮಟ್ಟದ ರಸಗೊಬ್ಬರ, ಬಿತ್ತನೆ ಬೀಜವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ಫೆಬ್ರವರಿ ತಿಂಗಳಿಂದಲೇ ಕೃಷಿ ಇಲಾಖೆಯು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಎಲ್ಲ ಪರಿಕರ ಮಾರಾಟಗಾರರನ್ನು, ಸಂಸ್ಥೆಗಳನ್ನು ಕರೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಡಿಯಲ್ಲಿ ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜ, ಗುಣಮಟ್ಟದ ಪರಿಕರಗಳ ಗೊಬ್ಬರಗಳನ್ನು ರೈತರಿಗೆ ವಿತರಿಸುವ ನಿಟ್ಟಿನಲ್ಲಿ ಜಿಲ್ಲೆಗೆ ಅವಶ್ಯ ಇರತಕ್ಕಂಥ ಏನು ರಸಗೊಬ್ಬರ, ಬಿತ್ತನೆ ಬೀಜ ಬೇಕು ಅವೆಲ್ಲವನ್ನು ಕೂಡ ಸರಿಯಾದ ಸಮಯಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿರ್ದೇಶನ ನೀಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಹತ್ತಿ ಬಿತ್ತನೆಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಕೊಡಲಿಲ್ಲ ಅಂದರೂ ಕೂಡ ನಾವು ರೈತರಿಗೆ ಸರಿಯಾದ ಸಮಯಕ್ಕೆ ಗುಣಮಟ್ಟದ ಬಿತ್ತನೆ ಬೀಜ ಕೊಡ್ತಕ್ಕಂಥದ್ದು ಇಲಾಖೆಯ ಜವಾಬ್ದಾರಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಏನು ಪ್ರೈವೇಟ್ ಏಜೆನ್ಸಿಗಳು ಇದ್ದಾವೆ, ಆ ಪ್ರತಿನಿಧಿಗಳನ್ನು ಕರೆಸಿ 3 ಸುತ್ತಿನ ಮಾತುಕತೆಯನ್ನಾಡಿ
ಕಳೆದ ವರ್ಷ 2023-24ರಲ್ಲಿ ನಿಮಗೆಲ್ಲ ಗೊತ್ತಿರುವಂಗೆ ನಮ್ಮ ಮೈಸೂರು ಜಿಲ್ಲೆಯ 9 ತಾಲೂಕುಗಳನ್ನು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ಇದೊಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಬರ ಆವರಿಸೋದ್ರಿಂದ ನಮಗೆ ಈ ಹತ್ತಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಗುಣಮಟ್ಟದ ಬಿತ್ತನೆ ಬೀಜವನ್ನು ಸಕಾಲದಲ್ಲಿ ಸಪ್ಲೈ ಮಾಡೋದಕ್ಕೆ ಒಂದು ಅಡೆತಡೆಗಳು ಉಂಟಾಗಿದ್ವು. ಅಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ 1,85,000 ಪ್ಯಾಕೆಟ್ಗಳು ಏನು ಹತ್ತಿ ಬೀಜ ಬೇಕಾಗಿತ್ತು ಅದು ಸಾಕಾಗಿರಲಿಲ್ಲ. ಈ ನಿಟ್ಟಿನಲ್ಲಿ ಅದನ್ನು ಕ್ರೋಢೀಕರಣ ಮಾಡುವಂತಹ ಕೆಲಸವನ್ನು ಎಲ್ಲ ಪರಿಕರ ಮಾರಾಟಗಾರರು ಮತ್ತು ಬಿತ್ತನೆ ಬೀಜ ಸರಬರಾಜುದಾರರು, ಕಂಪನಿಯ ಪ್ರತಿನಿಧಿಗಳು ಎಲ್ಲರನ್ನೂ ಕರೆದು ನಾವು ರೈತರಿಗೆ ಬೇಕಾದಷ್ಟು ಬಿತ್ತನೆ ಬೀಜಗಳನ್ನು ಒಂದು ಕಡೆ ಸಂಗ್ರಹ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಸರಿಸುಮಾರು 1,25,000 ಪ್ಯಾಕೆಟಷ್ಟು ನಾವು ಬಿತ್ತನೆ ಬೀಜಗಳನ್ನು ಸಂಗ್ರಹ ಮಾಡಿದ್ವಿ. ಆ ಸಂಗ್ರಹ ಮಾಡಿ ಯಾವ್ಯಾವ ಪಾಯಿಂಟಲ್ಲಿ ಹೆಚ್ಚು ರೈತರು ಬಿತ್ತನೆ ಬೀಜಗಳನ್ನು ಕೊಳ್ತಾರೆ ಆ ಒಂದು ಜಾಗದಲ್ಲಿ ನಮ್ಮ ಇಲಾಖೆಯ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಅಲ್ಲಿ ಒಂದು ರೈತನಿಗೆ ಕೊಡ್ತಕ್ಕಂಥ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಬಿಲ್ಲನ್ನು ಕೊಡ್ತಕ್ಕಂಥದ್ದು, ಅವರು ನಿಜವಾಗ್ಲೂ ರೈತರೇ ಆಗಿದ್ದಾರಾ ಇಲ್ಲವೋ ಅನ್ನೋದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಸಂಗ್ರಹಣೆ ಆಗಿರ್ತಕ್ಕಂಥ ಬಿತ್ತನೆ ಬೀಜ ಏನಿದೆ ಅದನ್ನು ರೈತರಿಗೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿ ದುರುಪಯೋಗ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಅಧಿಕಾರಿಗಳನ್ನು ನೇಮಕ ಮಾಡಿ ಅಲ್ಲಿಂದ ರೈತರಿಗೆ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಪೂರ್ವ ಮುಂಗಾರು 2024ರಲ್ಲಿ ಹತ್ತಿ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕೊರತೆಯೂ ಕಾಣಲಿಲ್ಲ. ಮತ್ತು ರೈತರು ಕೂಡ ನಮಗೆ ಬಿತ್ತನೆ ಬೀಜ ಸಿಕ್ಕಿಲ್ಲ ಅನ್ನೋ ಒಂದು ಯಾವುದೋ ಧೋರಣೆಯನ್ನು ಕೂಡ ಇಟ್ಕೊಂಡಿರಲಿಲ್ಲ. ಹಾಗಾಗಿ ಅದೊಂದು ಖುಷಿಯ ಸಂಗತಿ ಅಂದರೆ ಬಹಳ ಉತ್ತಮವಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಪೂರ್ವ ಮುಂಗಾರು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು. ನಂತರ ಇರತಕ್ಕಂಥದ್ದು ರಸಗೊಬ್ಬರಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು. ಈಗ ಬಿತ್ತನೆಯಾಗಿದೆ, ಈಗ ರಸಗೊಬ್ಬರಗಳು ಬೇಕು. ಸೊ ಅಂಥ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ರಸಗೊಬ್ಬರ ಪರಿಕರ ಮಾರಾಟಗಾರರು ಏನಿದ್ದಾರೆ ಅವರೆಲ್ಲರನ್ನ ಕರೆಸಿ ಸೊ ನಮ್ಮ ಜಿಲ್ಲೆಗೆ ಪೂರ್ವ ಮುಂಗಾರಿಗೆ ಸರಿಸುಮಾರು 1,03,000 ಮೆಟ್ರಿಕ್ ಟನ್ನಷ್ಟು ವಿವಿಧ ರೀತಿಯ ರಸಗೊಬ್ಬರಗಳು ಅಂದರೆ ಯೂರಿಯಾ, DAP, ಕಾಂಪ್ಲೆಕ್ಸ್ಗಳು, MOP ಈ ರೀತಿಯಾದಂಥ ವಿವಿಧ ರಸಗೊಬ್ಬರಗಳು ಎಲ್ಲ ಬೇಕಾಗುವಂಥದ್ದು ಸೊ ಈ ಮುಂಗಾರಿಗೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಈಗ ಇರತಕ್ಕಂಥ ಗೊಬ್ಬರ ಎಷ್ಟಿದೆ ಮತ್ತು ಎಷ್ಟು ಗೊಬ್ಬರ ಬರಬೇಕು, ಎಷ್ಟು ನಮ್ಮಲ್ಲಿ ಹೆಚ್ಚುವರಿಯಾಗಿ ನಾವು ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗನ್ನು ಮಾಡಿ ಎಲ್ಲರಿಗೂ ಕೂಡ ಎಲ್ಲ ಪರಿಕರ ಮಾರಾಟಗಾರರಿಗೆ ಯಾವುದೇ ಇಲಾಖೆಯ ಅನುಮತಿ ಇಲ್ಲದಂತೆ ಜಿಲ್ಲೆಯಿಂದ ಹೊರಗೆ ಕಳಿಸುವಂಥದ್ದಾಗಲಿ ರಸಗೊಬ್ಬರಗಳನ್ನು ಅಥವಾ ಯಾವುದೇ ರೈತರಿಗೆ ಬಿಲ್ ಇಲ್ಲದಂತೆ ಕೊಡ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಒಂದು ವಿತರಣಾ ಕೇಂದ್ರದಲ್ಲಿ ನಿಮ್ಮಲ್ಲಿ ಅವೈಲೇಬಲ್ ಇರತಕ್ಕಂಥ ಯಾವ ರಸಗೊಬ್ಬರಗಳು ಎಷ್ಟು ಪ್ರಮಾಣದಲ್ಲಿದೆ ಅದರದ್ದು ರೇಟ್ ಎಷ್ಟು ಅನ್ನೋ ಬಗ್ಗೆ ಬೋರ್ಡನ್ನು ಹಾಕಬೇಕು ಅಂತೇಳಿ ಒಂದು ಸ್ಟ್ರಿಕ್ಟು ಡೈರೆಕ್ಷನ್ಸನ್ನು ಎಲ್ಲ ಪರಿಕರ ಮಾರಾಟಗಾರರಿಗೆ ಕೃಷಿ ಇಲಾಖೆಯಿಂದ ಕೊಡಲಾಗಿದೆ. ಅದೇ ರೀತಿ ನಮ್ಮ ಎಲ್ಲ ತಾಲೂಕು ಮಟ್ಟದಲ್ಲೂ ಸಹ ಕೃಷಿ ಅಧಿಕಾರಿಗಳು ಅಲ್ಲಿಯೇ ಇರತಕ್ಕಂಥ ಕೃಷಿ ಪರಿಕರ ಮಾರಾಟಗಾರರ ಒಂದು ಸಭೆಯನ್ನು ನಡೆಸಿ ಜಿಲ್ಲಾ ಮಟ್ಟದಲ್ಲಿ ನಡೆದಂಥ ಸಭೆಯಲ್ಲಿ ಏನು ನಾವು ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ವಿ ಅದೇ ನಿರ್ದೇಶನಗಳನ್ನು ತಾಲೂಕು ಮಟ್ಟದಲ್ಲೂ ಕೊಟ್ಟ ನಂತರ ಸೊ ಇಲ್ಲಿ ಇವಾಗ ನಮ್ಮ ಜಿಲ್ಲೆಗೆ ಸರಿಸುಮಾರು 88,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರವು ಈಗ ದಾಸ್ತಾನಿರ್ತದೆ. ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ರಸಗೊಬ್ಬರ ಕೊರತೆ ಇರುವುದಿಲ್ಲ. ಸೊ ಹಾಗಾಗಿ ನಮಗಿನ್ನೂ ಮುಂಗಾರು ಬರ್ತಕ್ಕಂಥದ್ದು ಇನ್ನೂ 2 ತಿಂಗಳು ನಮಗಿನ್ನೂ ಇದೆ. ಸೊ ಆ ಮುಂಗಾರಿಗೆ ಇನ್ನೂ ಒಂದು 48,000 ಮೆಟ್ರಿಕ್ ಟನ್ನಷ್ಟು ಏನು ಗೊಬ್ಬರ ಬರಬೇಕು, ಅದು ಬಂದರೂ ಕೂಡ ನಮ್ಮ ಹತ್ರ ಒಂದು 50,000ಕ್ಕಿಂತ ಹೆಚ್ಚುವರಿಯಾಗಿ ರಸಗೊಬ್ಬರವನ್ನು ದಾಸ್ತಾನು ನಾವು ಇಟ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889.
ಮೈಸೂರಿನ ಎಸ್ಟಿಡಿ ಕೋಡ್ 0821. ರೋಗ ಕೀಟಗಳ ನಿಜ ಮರ್ಮವ ಅರಿತು ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಖು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಬೀಜ ಮತ್ತು ಗೊಬ್ಬರ ಅಂತ ಬಂದಾಗ ಏನು ಈ ಕಳಪೆ ಗೊಬ್ಬರಗಳು ಮತ್ತು ನಾವೇನು ಸ್ಪೂರಿಯಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ನಿಮ್ಮ ಇಲಾಖೆ ತುಂಬ ಕಾಲಕಾಲಕ್ಕೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅದನ್ನು ಹತೋಟಿ ಮಾಡೋದಕ್ಕೆ ಏನು ಆಲೋಚನೆಗಳು, ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ? ನಾವು ಇವಾಗ ಹೇಳಬೇಕು ಅಂತಂದರೆ, ನಮ್ಮ ಯಾವುದೇ ಕೆಲಸವನ್ನು ನಾವು ಮಾಡಬೇಕು ಅಂದರೆ ಯಾವುದಾರ ಒಂದು ಅಭಿಯಾನದ ರೀತಿಯಲ್ಲಿ ಮಾಡಬೇಕು. ಸೊ ಅಭಿಯಾನ ರೀತಿಯಲ್ಲಿ ಮಾಡಿದರೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅಥವಾ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡಿ ಯಶಸ್ಸನ್ನು ಪಡಿತಕ್ಕಂಥದ್ದಕ್ಕೆ ಭಾಳ ಉಪಯೋಗ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ 1 ವಾರಕ್ಕೆ ಒಮ್ಮೆ ಒಂದು ಅಭಿಯಾನ ರೀತಿಯಲ್ಲಿ ನಾವು ಒಂದು ಕ್ರಮ ವಹಿಸಿದ್ವಿ. ಅಂದರೆ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ಏನು ಎಲ್ಲ KSSC, NSC ಮತ್ತು ಪ್ರೈವೇಟ್ ಏಜೆನ್ಸಿಗಳಿರ್ತಕ್ಕಂಥ ಏನು ಬಿತ್ತನೆ ಬೀಜಗಳಿದ್ದಾವೆ, ಆ ಬಿತ್ತನೆ ಬೀಜಗಳನ್ನು ನಮ್ಮ ಎಲ್ಲ ಕೃಷಿ ಅಧಿಕಾರಿಗಳು, ಬಿತ್ತನೆ ಬೀಜ ಪರಿವೀಕ್ಷಕರು ಅಂತ ಏನು ಕರಿತೀವಿ, ಅವರೆಲ್ಲರೂ ಕೂಡ ಅವರವರ ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ಬಿತ್ತನೆ ಬೀಜಗಳ ಸ್ಯಾಂಪಲ್ಗಳನ್ನು ತೆಗೆದು ಆ ಸ್ಯಾಂಪಲ್ಗಳನ್ನು ಬಿತ್ತನೆ ಬೀಜ ಜರ್ಮಿನೇಷನ್ ಟೆಸ್ಟ್ಗೋಸ್ಕರ ನಾವು ಬೆಂಗಳೂರಿಗೆ ಕಳಿಸಿದ್ವಿ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಏನು ಗುರಿ ಇತ್ತು ನಮ್ಮ ಈ ಒಂದು ಜೂನ್ ತಿಂಗಳಿಗೆ, ಆ ಗುರಿಗಿಂತಲೂ 346 ಪಟ್ಟು ಹೆಚ್ಚುವರಿಯಾಗಿ ನಾವು ಸೀಡ್ ಸ್ಯಾಂಪಲ್ಗಳನ್ನು ಈಗ ಆಲ್ರೆಡಿ ಕಳಿಸಿ ನಾವು ಅಲ್ಲಿಂದ ರಿಪೋರ್ಟ್ನ ತೆಗೆದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಬಿತ್ತನೆ ಬೀಜಗಳು ಕಳಪೆ ಅಲ್ಲ ಅಂಥೇಳಿ ಈಗ ಆಲ್ರೆಡಿ ಗುಣಮಟ್ಟದ್ದು ಅಂಥೇಳಿ ಖಾತ್ರಿಯಾಗಿರ್ತಕ್ಕಂಥದ್ದು. ಅದು ಅಲ್ಲದೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ವಿಶೇಷ ಏನಂತಂದರೆ, ನಮ್ಮ ಮೈಸೂರು ಜಿಲ್ಲೆಯ ಕೆಲವು ಭಾಗದ ರೈತರು ಅವರು ಸ್ವಂತವಾಗಿ ಅವರಲ್ಲೇ ಇರತಕ್ಕಂಥ ಬಿತ್ತನೆ ಬೀಜಗಳನ್ನು ಬಿತ್ತನೆಗೆ ಉಪಯೋಗಿಸ್ತಾರೆ. ನಾವು ಇಲಾಖೆಯಿಂದ ಕೊಡ್ತಕ್ಕಂಥದ್ದು ಬರೀ ಕೇವಲ 35-40% ಅಷ್ಟೇ. ಇನ್ನು 60% ರೈತರು ಅವರಲ್ಲೇ ಇರತಕ್ಕಂಥ ಕಳೆದ ಸಾಲಿನಲ್ಲಿ ಬಂದಿರತಕ್ಕಂಥ ಬಿತ್ತನೆ ಬೀಜ ಏನಿರುತ್ತೆ ಅದನ್ನೇ ಸಂರಕ್ಷಣೆ ಮಾಡಿ ಇಟ್ಟು ಈ ವರ್ಷಕ್ಕೆ ಅವರೇ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ರೂಢಿ. ಸೊ ಆ ನಿಟ್ಟಿನಲ್ಲಿ ನಾವು ಅದರದ್ದು ಗುಣಮಟ್ಟವನ್ನು ಕೂಡ ರೈತರಿಗೆ ಖಾತ್ರಿಪಡಿಸುವಂಥ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯವರು ಇರ್ತಕ್ಕಂಥ ರೈತರು ಯಾರ್ಯಾರು ಅವ್ರದ್ದೇ ಆದಂಥ ಬಿತ್ತನೆ ಬೀಜಗಳನ್ನ ಉಪಯೋಗಿಸ್ತಾರೆ, ಅವ್ರದ್ದು ಸ್ಯಾಂಪಲೆಲ್ಲ ತೆಗೆದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅದನ್ನು ಒಂದು ಪೇಪರ್ ಟೆಸ್ಟ್ ರೀತಿ ಮಾಡಿ, ಜರ್ಮಿನೇಷನ್ ಟೆಸ್ಟನ್ನು ಮಾಡಿ ಅಲ್ಲಿ ಪಾಸಾದಂಥವಕ್ಕೆ ಆ ರೈತರಿಗೆ ನೀವು ಈ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಿತ್ತನೆ ಬೀಜನ ಉಪಯೋಗಿಸೋಕ್ಕಾಗಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟು, ಮುಂಗಾರು ಆಗೋಕ್ಕಿಂತ ಮುಂಚೆ ನಮಗೇನಂತಂದರೆ ಏಪ್ರಿಲ್ 1 ತಿಂಗಳಲ್ಲಿ ಇವೆಲ್ಲ ಕೆಲಸಗಳನ್ನು ನಾವು ಮುಗಿಸಿದ್ರಿಂದ ಮಳೆ ಬಂದ ತಕ್ಷಣ ರೈತರಿಗೆ ಸಲಹೆಯನ್ನು ಕೊಡೋದಕ್ಕೆ ಭಾಳ ಸಹಕಾರಿಯಾಯಿತು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಈ ಪೀಡನಾಶಕಗಳು ಏನಿದ್ದಾವೆ ಅವನು ಕೂಡ ಒಂದು ಡ್ರೈವ್ ರೀತಿಯಲ್ಲಿ ನಾವೆಲ್ಲ ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿಂದ ಸ್ಯಾಂಪಲ್ ತೆಗೆದು ಮಂಡ್ಯದಲ್ಲಿರ್ತಕ್ಕಂಥ ಏನು ಲ್ಯಾಬ್ರೇಟ್ರಿ ಇದೆ ಅಲ್ಲಿಗೆ ಕಳಿಸಿ ಅಲ್ಲಿಂದ ಯಾವುದೇ ರೀತಿಯಾದಂಥ ಕಳಪೆ ಇಲ್ಲ ಅಂಥೇಳಿ ಇದುವರೆಗೂ ಬಂದಿದೆ. ನಾವೀಗ ಆಲ್ರೆಡಿ ಡಿಸೆಂಬರ್ವರೆಗೆ ತೆಗಿಬೇಕಾದ ಗುರಿ ಏನಿತ್ತು ನಮ್ಮ ಕೇಂದ್ರ ಕಚೇರಿಯಿಂದ ಕೊಟ್ಟಿರುವಂಥದ್ದು, ಅದನ್ನು ನಾವೀಗ ಮೇ ಎಂಡ್ ಜೂನ್ ಎಂಡಷ್ಟೊತ್ತಿಗೆ ತೆಗೆದುಬಿಟ್ಟಿದ್ದೀವಿ. ಸೊ ಹಾಗಾಗಿ ಇನ್ನು ಬಂದಿರತಕ್ಕಂಥದ್ರಲ್ಲಿ ಯಾವುದೇ ರೀತಿಯಂಥ ಕಳಪೆ ಇಲ್ಲ ಅಂತ ಆದಿದ್ದರಿಂದ ರೈತರಿಗೆ ಅದನ್ನು ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಶಿಫಾರಸನ್ನು ಮಾಡ್ತಾಯಿದ್ದೀವಿ. ರೈತರು ಯಾವುದೇ ರೀತಿಯಾದಂಥ ಭಯ ಇಲ್ಲದಂತೆ ನೀವು ಪರಿಕರಗಳನ್ನು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೋದು, ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಗೋಬೋದು, ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈಗ ನೆಕ್ಸ್ಟು ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಮ್ಮಲ್ಲಿ ಏನು ಲಾಸ್ಟ್ ಮಂತ್ವರೆಗೆ 52% ಅಷ್ಟು ಹೆಚ್ಚುವರಿ ಮಳೆ ಆಗಿತ್ತು. ಸೊ ಈಗ ಕಳೆದ 10 ದಿವಸದಿಂದ ಮಳೆ ಸ್ವಲ್ಪ ಗ್ಯಾಪು ಕೊಟ್ಟಿರೋದ್ರಿಂದ ಈಗ ಹೆಚ್ಚುವರಿಯಾಗಿ ಇವತ್ತಿನ ದಿವಸದವರೆಗೆ ಏನು ನಾರ್ಮಲ್ ರೈನ್ಸ್ ಆಗಬೇಕಾಗಿತ್ತು ಅದಕ್ಕಿಂತ 4% ಜಾಸ್ತಿ ಮಳೆಯಾಗಿದೆ. ಅಂದರೆ ಅದು ಕೂಡ ನಾರ್ಮಲ್ಲೇ. -19 ಇಂದ +19ವರೆಗೆ MM ವರೆಗೆ ಆಗಿರ್ತಕ್ಕಂಥದ್ದು ನಾರ್ಮಲ್ ರೈನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ನಾರ್ಮಲ್ ರೈನ್ಸ್ನ ರಿಸೀವ್ ಮಾಡಿದ್ದೀವಿ.
ಸೊ ಯಾವುದೇ ರೀತಿಯಾದಂಥ ಬೆಳೆಗಳು ಒಣಗಿಸ್ತಕ್ಕಂಥದ್ದಾಗಲಿ ಒಣಗುವಂಥದ್ದಾಗಲಿ ಯಾವುದೂ ಇಲ್ಲ. ನಾನೀಗ ಕ್ಷೇತ್ರ ಭೇಟಿ ನಡೆದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದೀನಿ. ಕಾಂಪ್ಲೆಕ್ಸ್ ಗೊಬ್ಬರಗಳು ತುಂಬ ಕಾಸ್ಟ್ಲಿ ಇರೋದ್ರಿಂದ 1200, 1300 ಇಷ್ಟೆಲ್ಲ ಇರೋದ್ರಿಂದ ಅವರಿಗೆ ನೇರ ಗೊಬ್ಬರಗಳನ್ನು ನೀವು ಮಾಡಿದರೆ ಉಪಯೋಗಿಸಿದರೆ ನಿಮ್ಮ ಕಾಸ್ಟು ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರಿಗೆ ಮನದಟ್ಟನ್ನು ಮಾಡ್ತಾಯಿದ್ದೀವಿ. ಸೊ ಅದನ್ನು ತಂದು ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿ ನೀವು ಬೆಳೆಗಳಿಗೆ ಕೊಟ್ಟಲ್ಲಿ ನಿಮ್ಮ ಶ್ರಮನೂ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಏನು ದುಡ್ಡನ್ನು ವ್ಯಯ ಮಾಡ್ತಕ್ಕಂಥದ್ದೇನಿದೆ ಅದು ಕೂಡ ಕಮ್ಮಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರಿಗೂ ಕೂಡ ನಾವು ಮನದಟ್ಟು ಮಾಡ್ತಾಯಿದ್ದೀವಿ. ಈಗ ಕೆಲವೊಂದು ತಾಲೂಕುಗಳಲ್ಲಿ ಅಂದರೆ HD ಕೋಟೆ, ಹುಣಸೂರು ಮತ್ತು KR ನಗರ ಭಾಗದಲ್ಲಿ ಏನು ಮುಸ್ಕಿನ ಜೋಳ ಬಿತ್ತನೆ ಮಾಡಿದರು, ಆ ಬಿತ್ತನೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಈಗ ನಾವು ಫಾಲ್ ಆರ್ಮಿ ವರ್ಮ್ ಅಂತೇಳಿ ಇರ್ತಕ್ಕಂಥ ಕಡ್ವಂಶಗಳನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತನೂ ಕೂಡ ನಾವೀಗ ಪತ್ರಿಕಾ ಮಾಧ್ಯಮದಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ಕಂಟ್ರೋಲ್ ಮೆಜರ್ಗಳನ್ನ ತಗೋಬೇಕು, ಯಾವ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವೀಗ ರೈತರಿಗೆ ಸಲಹೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ರೈತರು ಬಂದು ರೈತ ಸಂಪರ್ಕ ಕೇಂದ್ರದಲ್ಲಿರ್ತಕ್ಕಂಥ ಔಷಧಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವೆಲ್ಲವನ್ನು ಕೂಡ ನಾವು ಇಲಾಖೆಯಿಂದ ಕಾಲಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇದ್ದೀವಿ. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಸೊ ಇದು 1ನೇ ಹಂತ ಆಯಿತು ಅಂತಂದರೆ, ಈಗ ನಾವು 2ನೇ ಹಂತ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಈಗ ನೀರು ಗದ್ದೆಗಳಲ್ಲಿ ಈ ಭತ್ತವನ್ನು ಬೆಳೀತಕ್ಕಂಥದ್ದು ನಾವು ನೋಡಿದ್ದೀವಿ. ಅಲ್ಲಿಗೆ ಮುಂಚೂಣಿಯಾಗಿ ಈ ನಮ್ಮ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಹಾಕಿ ಅಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಮಣ್ಣಿಗೆ ಸೇರಿಸಿ ಫಲವತ್ತತೆಯನ್ನು ಹೆಚ್ಚಿಸಿ ನಂತರ ಭತ್ತದ ನಾಟಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆ ರೀತಿ ರೈತರದ್ದು ಬೇಡಿಕೆ ಏನಂತಂದರೆ, ನಮಗೆ ಅಪ್ಸಣಬು ಇವೆಲ್ಲ ನಮಗೆ ಹಸಿರಲ್ಲೇ ಗೊಬ್ಬರದ ಬೀಜಗಳನ್ನು ಚಂಬೆ ಇವನ್ನ ಕೊಡಿ ಅನ್ನೋದು ಒಂದು ಭಾಳ ಇದಿತ್ತು. ನಾವು ಈಗ ಈ ವರ್ಷದಲ್ಲಿ ಮೇ ಅಂತ್ಯಕ್ಕೆ ಸರಿಸುಮಾರು 1300 ಕ್ವಿಂಟಾಲಷ್ಟು ನಾವೀಗ ಆಲ್ರೆಡಿ ವಿತರಣೆಗೆ ಕ್ರಮ ತಗೊಂಡಿದ್ದೀವಿ. ಇಷ್ಟು ನಾವು ಕಳೆದ ವರ್ಷ ಅದರಿಂದಲೂ ವರ್ಷ ಎಲ್ಲ ನೋಡಿದರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ಗೆ ಕೊಡ್ತಾಯಿದ್ವಿ. ಬಟ್ ಈ ವರ್ಷ ನಾವು ಪೂರ್ವ ಮುಂಗಾರಲ್ಲೇ ನಾವು ಅದು ಸಿದ್ಧತೆಗಳು ರೈತರಿಗೆ ಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ 1300 ಕ್ವಿಂಟಾಲಷ್ಟು ನಮ್ಮ ಜಿಲ್ಲೆಗೆ ಈಗ ಬಂದಿರತಕ್ಕಂಥದ್ದು ಹಸಿರಲೆ ಗೊಬ್ಬರದ ಬೀಜಗಳು. ರೈತರು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಹೆಚ್ಚು ಬಳಸಿ ನೀವು ಕೂಡ ಅದನ್ನು ಫಲವತ್ತತೆಯನ್ನು ಜಾಸ್ತಿ ಮಾಡಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳಕ್ಕೆ ಇಚ್ಛೆಪಡ್ತೇನೆ. ಇದ್ರ ಜೊತೆಗೆ ನಾವು ಇಲಾಖೆ ವತಿಯಿಂದ ಯಾವುದೇ ರೋಗ ರುಜಿನಗಳು ಬಂದಲ್ಲಿ ಗಿಡಗಳಿಗೆ, ಬೆಳೆಗಳಿಗೆ ತಕ್ಷಣ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಭೇಟಿ ಮಾಡಿದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ನನ್ನನ್ನೂ ಸೇರಿದಂಗೆ ನಾವು ಇಮಿಡಿಯೇಟಾಗಿ ನಿಮ್ಮ ಜಮೀನಿಗೆ ಬಂದು ಅಲ್ಲಿ ಯಾವ ರೀತಿಯಾದಂಥ ಕೀಟ ರೋಗ ಬಾಧೆ ಇದೆ ಅನ್ನೋದನ್ನು ತಿಳ್ಕೊಂಡು ನಿಮ್ಗೆ ಅಲ್ಲೇ ಶಿಫಾರಸನ್ನು ಕೊಡ್ತೇವೆ. ನೀವು ಇಮಿಡಿಯೇಟಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂಥ ಔಷಧಿಗಳನ್ನು ಪಡೆದು ನೀವು ಅಲ್ಲೇ ಸ್ಪ್ರೇ ಮಾಡೋದಲ್ಲಿ ಕಾಲಕ್ಕೆ ತಕ್ಕಂತೆ ನೀವು ಮಾಡಿದರೆ ಕೀಟ ರೋಗ ಬಾಧೆಗಳನ್ನು ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ಇದು ಒಂದು ವಾರ 3 ದಿವಸದಿಂದ 1 ವಾರ ನಾವು ಬಿಟ್ಟರೆ ನಮ್ಮ ಏನು ಇಳುವರಿ ಪ್ರಮಾಣ ಇರ್ತದೆ, ಇಳುವರಿ ಪ್ರಮಾಣದಲ್ಲಿ 25ರಿಂದ 30% ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಈಗ ಆ ಒಂದು ಕೀಟರೋಗ ಬಾಧೆ ಕಂಡ ತಕ್ಷಣ ನೀವು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತೇನೆ. ಮುಂದಿನ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ, ಈ ಮುಂಗಾರಿಗೆ ನಮ್ಮಲ್ಲಿ ಬರ್ತಕ್ಕಂಥ ಏನು 1 ಲಕ್ಷ ಹೆಕ್ಟೇರಷ್ಟು ಭತ್ತ
76,000 ಹೆಕ್ಟೇರಷ್ಟು ಏನು ರಾಗಿ ನಾವಿಲ್ಲಿ ಬೆಳೀತಾ ಇದ್ದೀವಿ ಮೈಸೂರಲ್ಲಿ. ಈ 1,00,000 ಹೆಕ್ಟರ್ಗೆ ಸಂಬಂಧಪಟ್ಟಂತೆ ಬಿತ್ತನೆ ಬೀಜಕ್ಕೆ ಸಂಬಂಧಿಸಿದಂತೆ ಈಗ ಆಗಲೇ ನಮ್ಮ KSSC, NSC ಮತ್ತು ಪ್ರೈವೇಟು ಅಲ್ಲಿ ಮಾರ್ತಕ್ಕಂಥ ಪರಿಕರ ಮಾರಾಟಗಾರರಲ್ಲಿ ಈಗ ನಮ್ಮ ಜಿಲ್ಲೆಗೆ ಏನು ಒಟ್ಟು ಈ ಒಂದು ಮುಂಗಾರಿಗೆ 28,000ದಷ್ಟು ನಮಗೆ ಬಿತ್ತನೆ ಬೀಜ ಕ್ವಿಂಟಾಲಷ್ಟು ಬೇಕಾಗ್ತದೆ. ನಮ್ಮ ಹತ್ರ ಈಗ ಆಲ್ರೆಡಿ 30,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ಇದೆ. ಸೊ ಅದರಲ್ಲಿ ಒಂದು ವಿಶೇಷ ನಾನಿಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ ಎಲ್ಲ ರೈತ ಬಾಂಧವರಿಗೆ. ನಾವು ಕಳೆದ 3-4 ವರ್ಷದಿಂದ ಏನು ಸಮಸ್ಯೆ ಆಗ್ತಾಯಿತ್ತಂದರೆ, ಪೂರ್ವ ಮುಂಗಾರಲ್ಲಿ ಮಳೆ ಬಿದ್ದ ತಕ್ಷಣ ಬಿತ್ತನೆ ಬೀಜವನ್ನು ತೆಗೆದುಕೊಳ್ಳೋಕ್ಕೆ ರೈತರು ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾಯಿದ್ರು. ಆವಾಗ ಏನಾಗ್ತಾಯಿತ್ತು, ಸಬ್ಸಿಡಿ ಏನು ಪೋಷಣೆ ಏನಿರುತ್ತೆ ಅದಿನ್ನೂ ರೇಟ್ ಕಾಂಟ್ರಾಕ್ಟ್ ಆಗಿಲ್ಲ, ಟೆಂಡರ್ ಆಗಿಲ್ಲ ಅನ್ನೋ ಹೇಳೋ ಉದ್ದೇಶದಿಂದ ರೈತರಿಗೆ ಸಹಾಯಧನದಲ್ಲಿ ಸಬ್ಸಿಡಿಯಲ್ಲಿ ಏನು ಈ ಒಂದು ಬಿತ್ತನೆ ಬೀಜ ಸಿಗ್ತಾ ಇರಲಿಲ್ಲ. ಈ ವರ್ಷ ಮಾರ್ಚ್ 30ಕ್ಕೆ ಆ ಒಂದು ಎಲ್ಲ ಪ್ರಕ್ರಿಯೆಗಳನ್ನ ಮುಗಿಸಿ ಏಪ್ರಿಲ್ 1ನೇ ವಾರದಲ್ಲೇ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬಿತ್ತನೆ ಬೀಜ ಏನಿದೆ ಅದನ್ನು ನಾವು ದಾಸ್ತಾನು ಮಾಡಿದ್ವಿ. ಸೊ ಈ ವರ್ಷ ನಿಮ್ಗೆ ಗೊತ್ತಿರ್ಬೋದು, ಈ ಒಂದು MP ಎಲೆಕ್ಷನ್ನು ಕೂಡ ಇತ್ತು, ಕೋಡ್ ಆಫ್ ಕಂಡಕ್ಟು ಕೂಡ ಇತ್ತು. ಸೊ ಈ ನಡುವೆ ಅದು ಯಾವುದೂ ಅಡೆತಡೆ ಆಗದಂತೆ ರೈತರಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವು ದಾಸ್ತಾನು ಮಾಡಿ ಸಹಾಯಧನವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಇವಾಗ 13,000 ಕ್ವಿಂಟಾಲಷ್ಟು ವಿವಿಧ ತಳಿಯ ಭತ್ತದ ಬಿತ್ತನೆ ಬೀಜಗಳು ಬೇಕಾಗ್ತದೆ. ಸೊ ಅದರಲ್ಲಿ ನಮಗೆ ಬಹಳ ಜಾಸ್ತಿ ಹೋಗ್ತಕ್ಕಂಥದ್ದು ಮೈಸೂರಲ್ಲಿ ಜ್ಯೋತಿ ತಳಿ ಬಿತ್ತನೆ ಬೀಜ. ಅದು ನಮ್ಮ ನಂಜನಗೂಡು, ಟಿ ನರಸೀಪುರ ಭಾಗದಲ್ಲೇ ಹೆಚ್ಚು ರೈತರು ಅದನ್ನು ಬೆಳೆಯೋದ್ರಿಂದ ಈಗ ಅದು ಬೇಕಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ 9,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ಬೇಕಾಗ್ತದೆ. ನಮ್ಮ ಹತ್ರ 10,500 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ಜ್ಯೋತಿ ತಳಿಯೋದಿದೆ. ಸೊ ಯಾವುದೇ ರೀತಿಯಾದಂಥ ಕೊರತೆ ಆಗ್ತಕ್ಕಂಥದ್ದಾಗಲಿ ಅಲ್ವಾ ಸಿಗೋದಿಲ್ಲ ಅನ್ನೋ ಗಾಬರಿ ಯಾವುದೇ ರೈತರಿಗೆ ಬೇಡ. ನೀವು ಏನು ಕೇಳ್ತೀರೋ ಆ ಬಿತ್ತನೆ ಬೀಜಗಳನ್ನು ನಾವು ಈಗ ಆಲ್ರೆಡಿ ಸಂಗ್ರಹಣೆ ಮಾಡಿ KSSC, NSCಯಲ್ಲಿ ನಾವೆಲ್ಲ ಅದನ್ನು ಪರಿಶೀಲನೆ ಮಾಡಿ ಅದರ ಗುಣಮಟ್ಟನೂ ಕೂಡ ಪರಿಶೀಲನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಈ ಒಂದನೇ ಇದನ್ನು ನಾವು ನೀರು ಬಿಡುವಂಥ ಸಂದರ್ಭ ಬಂದ ತಕ್ಷಣ ನಾವು ಈ ಸಹಾಯಧನದಲ್ಲಿ ಈ ಬಿತ್ತನೆ ಬೀಜಗಳನ್ನು ಕೊಡುವಂಥದ್ದು ಪ್ರಾರಂಭ ಮಾಡ್ತೀವಿ. ಎರಡನೇದಾಗಿ ರಾಗಿ ನಮಗೆ 1,100 ಕ್ವಿಂಟಾಲಷ್ಟು ರಾಗಿ ಇಡೀ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಹತ್ರ 1,400 ಕ್ವಿಂಟಾಲಷ್ಟು ಈಗ ಆಲ್ರೆಡಿ ಬಿತ್ತನೆ ಬೀಜ ರಾಗಿ ವಿವಿಧ ತಳಿಗಳು ಇದ್ದಾವೆ. ಸೊ ಹಾಗಾಗಿ ಈಗ ಆಲ್ರೆಡಿ ರಾಗಿ ಕೊಡೋದಕ್ಕೆ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಇಡಿಸಿದ್ದೀವಿ. ರೈತರು ಯಾವ್ಯಾವ ತಳಿಗಳು ಬೇಕೋ ಆ ತಳಿಗಳೆಲ್ಲವನ್ನು ಕೂಡ ನೀವು ರೈತ ಸಂಪರ್ಕ ಕೇಂದ್ರದಿಂದ ತೊಗೊಂಡೋಗಿ ಹೊಟ್ಲಾಕಿ ಸರಿಯಾದ ಸಮಯಕ್ಕೆ ನೀವು ಹಾಕಬೋದು ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ಈಗ ಆಲ್ರೆಡಿ ಸುಮಾರು ರೈತರು ಮೈಸೂರು ತಾಲೂಕು ಮತ್ತು ಹುಣಸೂರು ತಾಲೂಕು, ನಂಜನಗೂಡು ಒಂದು ಹೋಬಳಿ, ಇವರು ಇಲ್ಲೆಲ್ಲ ಮುಂಗಾರು ರಾಗಿಯನ್ನು ಈಗ ಆಲ್ರೆಡಿ ಒಟ್ಲುಪಾತಿಯನ್ನು ಮಾಡಿದ್ದಾರೆ ಸುಮಾರು ಕಡೆ. ಸೊ ಅದನ್ನೆಲ್ಲ ಬಿತ್ತನೆ ಬೀಜವನ್ನು ತೆಗೆದುಕೊಂಡು ಹೋಗಿ ಮಾಡಿದ್ದಾರೆ. ಒಳ್ಳೆ ತಳಿಗಳನ್ನು ಹಾಕಿ ಹೆಚ್ಚು ಲಾಭವನ್ನು ಪಡೀರಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸೊ ಈ ವರ್ಷದಲ್ಲೂ ಕೂಡ ಕಳೆದ ವರ್ಷದಂತೆ ನಾವು ಮಳೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಏನು ರಕ್ಷಣಾತ್ಮಕ ಇರಿಗೇಷನನ್ನು ಏನು ಕೊಡಬೇಕು ಅಂತ ಇದೆ, ಆ ಒಂದು ನೀರಾವರಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಈಗ ಸ್ಪ್ರಿಂಕ್ಲರು ಕೂಡ ಕೊಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ರೈತರು ಇದ್ರ ಸದುಪಯೋಗನೂ ಕೂಡ ತೆಗೆದುಕೊಳ್ಳಬಹುದು. ಸೊ 4,300 ರೂಪಾಯಿ ಕಟ್ಟಿದರೆ ಸೊ ನೀವು ಸ್ಪ್ರಿಂಕ್ಲರ್ ಸೆಟ್ಟನ್ನು ತೆಗೆದುಕೊಂಡೋಗಿ ನೀವು ಮನೆ ಹತ್ರ ಇಟ್ಟಿದ್ರೆ ಮಳೆ ಬಾರದಂಥ ಸಂದರ್ಭದಲ್ಲಿ ಈ ಬೆಳೆ ಒಣಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನಿಮ್ಮ ಬೋರ್ವೆಲ್ಲಿಂದ ಅಥವಾ ಕೆರೆ ಕುಂಟೆಯಿಂದ ಒಂದು ಡೀಸೆಲ್ ಪಂಪ್ ಸೆಟ್ ಹಾಕಿ ಆ ಒಂದು ಬೆಳೆಯನ್ನು ಉಳಿಸುವಂಥದ್ದಕ್ಕೆ ನೀವು ಮಾಡ್ಕೋಬೋದು. ಅದಕ್ಕೆ ನಾನು ಒಂದು ಸಲಹೆಯನ್ನು ನಾನು ಎಲ್ಲ ರೈತ ಬಾಂಧವರಿಗೆ ಕೊಡೋಕ್ಕೆ ಇಚ್ಛೆಪಡ್ತೇನೆ. ಈ ಮೂಲಕ ಏನಂತಂದರೆ ಮೈಸೂರು, ಟಿ ನರಸೀಪುರ, ನಂಜನಗೂಡು, KR ನಗರ ಈ 4 ತಾಲೂಕುಗಳನ್ನು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಸೇರಿಸಿದ್ದಾರೆ. ಇಲ್ಲಿಯ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೋಬಹುದು. ಏನಂತಂದರೆ ಇಲ್ಲಿ ಕೃಷಿ ಹೊಂಡಗಳನ್ನು ಮಾಡಿ ಅದಕ್ಕೆ ಪಾಲಿಥೀನ್ ಲೈನಿಂಗನ್ನು ಮಾಡಿ ನೀರನ್ನು ಸಂಗ್ರಹಣೆ ಮಾಡಿ ಈ ಒಂದು ಕಷ್ಟ ಕಾಲದಲ್ಲಿ ಡೀಸೆಲ್ ಪಂಪ್ ಸೆಟ್ ಯೂಸ್ ಮಾಡಿ ಸ್ಪ್ರಿಂಕ್ಲರ್ನ ಯೂಸ್ ಮಾಡಿ ನೀವು ಬೆಳೆಯನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕೆಲಸ ಮಾಡೋದಕ್ಕೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನು ಈ 4 ತಾಲೂಕುಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿಯ ರೈತರು ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡಿ ನೀವು ಕೃಷಿ ಹೊಂಡವನ್ನು ಮಾಡಿಸ್ಕೊಂಡ್ರೆ ಒಂದು ಕಡೆ ಒಂದು ಮೀನುಗಾರಿಕೆಯೂ ಮಾಡ್ಬೋದು, ಇನ್ನೊಂದು ಕಡೆ ನೀವು ಬೆಳೀತಕ್ಕಂಥ ಬೆಳೆ ಮಳೆ ಕೈ ಕೊಟ್ಟಲ್ಲಿ ಪ್ರೊಟೆಕ್ಟಿವ್ ಆಗಿ ಇದನ್ನು ಯೂಸ್ ಮಾಡಿ ನೀವು
ನೀರಾವರಿಯನ್ನು ಕೂಡ ಮಾಡಿ ಹೆಚ್ಚಿನ ಇಳುವರಿ ಪಡಿಬೋದು ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇಷ್ಟು ನಾನು ಹೇಳಿ, ಇಲಾಖೆಯಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ನೀವು ನೇರವಾಗಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಉಪಕೃಷಿ ನಿರ್ದೇಶಕರು ಏನು ಇದ್ದಾರೆ ಅವರು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಗಮನಕ್ಕೆ ತಂದರೆ ನಿಮ್ಮ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸೋದು ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ಈ ವರ್ಷ ಆಶಾದಾಯಕವಾಗಲಿ, ಒಳ್ಳೆ ಬೆಳೆ ವಿಮೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಸುಮಾರು ಬೆಳೆಗಳಿಗೆ ಈ ಅಲಸಂದೆ, ಉದ್ದು, ಹೆಸರು ಈ ಬೆಳೆಗಳಿಗೆ ಅಂತಿಮ ದಿನಾಂಕ ಇರುತ್ತೆ. ಭತ್ತಕ್ಕೆ ಇನ್ನೂ 1 ತಿಂಗಳು ಕಾಲಾವಕಾಶ ಇದೆ. ಸೊ ಈ ವರ್ಷ ನಾವು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಅಲಸಂದೆಗೆ ಪ್ರೀಮಿಯಂ ಕಟ್ಟಬೇಕಾಗಿರೋದು ಕೇವಲ 256 ರೂಪಾಯಿ ಒಂದು ಎಕರೆಗೆ. ಲಾಸ್ಟ್ ಇಯರು ಇದೇ ಒಂದು 600 ರೂಪಾಯಿ ಇತ್ತು. ಹಾಗಾಗಿ ಈಗ ಒಳ್ಳೆ ಮಳೆ ಬರ್ತಾ ಇದೆ. ಮುಂದೆ ಯಾವ ರೀತಿ ಮಳೆ ನಿಲ್ಲುತ್ತೆ, ಏನು ಕತೆ, ಕಾಳು ಕಟ್ಟಿದಾಗ ಅಥವಾ ಹೂವು ಬಿಡುವಾಗ ಹಂತದಲ್ಲಿ ಮಳೆ ಇಲ್ಲ ಅಂತಂದರೆ ನಿಮ್ಗೆ ಗೊತ್ತಿರುವಂಥದ್ದೇ ಇಳುವರಿ ಕಮ್ಮಿ ಆಗುತ್ತೆ. ಆದ್ದರಿಂದ ನೀವು ಕೇವಲ ಒಂದು ಸಣ್ಣ ಮಾತ್ರದ ಒಂದು ಮೊತ್ತವನ್ನು ನೀವು ಹೋಗಿ ಗ್ರಾಮ ಒನ್ ಸೆಂಟರು ಅಥವಾ ಬ್ಯಾಂಕಲ್ಲಿ ನೀವು ಕಟ್ಟಿದರೆ ಅದರಿಂದ ಬರ್ತಕ್ಕಂಥ ಮೊತ್ತನೇ ಬೇರೆ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೈತ ಬಾಂಧವರಿಗೆ ನಾವು ಈಗ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇದ್ರ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಹೆಚ್ಚಿನ ಪ್ರಚಾರವನ್ನು ಮಾಡ್ತಾ ಇರೋದ್ರಿಂದ ನೀವು ಈ ಸದುಪಯೋಗ ಪಡ್ಕೊಂಡು ಇದು ಅಲಸಂದೆ, ಉದ್ದು, ಹೆಸರು ಎಲ್ಲ ಬೆಳೆಗಳಿಗೆ, ಮುಸ್ಕಿನ ಜೋಳಕ್ಕಿದೆ, ಭತ್ತ ನೀರಾವರಿ ಇದೆ, ರಾಗಿಗಿದೆ, ಅರ್ಶಿನಕ್ಕಿದೆ, ಶುಂಠಿ ಮತ್ತು ಈ ಟೊಮ್ಯಾಟೊ ಇದೆ. ಸೊ ಈ ರೀತಿಯಾದಂಥ ವಿವಿಧ ಬೆಳೆಗಳಿಗೆ ಇರ್ತಕ್ಕಂಥದ್ದನ್ನ ನೀವು ಯಾವುದು ಬೆಳೆ ಬೆಳೀತಾ ಇದ್ದೀರಿ ಅದಕ್ಕೆ ನೀವು ಒಂದು ವಿಮಾ ವ್ಯಾಪ್ತಿಗೆ ಒಳಪಡುವಂಥ ನಿಟ್ಟಿನಲ್ಲಿ ನೀವು ದುಡ್ಡನ್ನು ಕಟ್ಟಿ ನೀವು ವಿಮಾ ಪಾಲಿಸಿದಾರರಾಗಿ ಅಂತೇಳಿ ಈ ಮೂಲಕ ನಾನು ಕೇಳ್ತೇನೆ. ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಕೂಡ ಕೋರ್ತೇನೆ. ಡಾಕ್ಟ್ರೇ, ನಿಮ್ಮ ಯಾವುದೇ ಯೋಜನೆಯ ಲಾಭವನ್ನು ಪಡಿಬೇಕು ಅಂತಾದರೆ ಈಗ ರೈತರು ನೋಂದಣಿ ಮಾಡ್ಕೋಬೇಕು. ಅದನ್ನು KYC ಅಂತ ತಾವು ಕರಿತೀರಿ ಅಲ್ವೇ? ಅದರ ಒಂದು ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಮತ್ತು ವಿಶೇಷವಾಗಿ ಈಗ ನಿಮ್ಮ ಇಲಾಖೆಯಲ್ಲಿ ದೊರೀತಾ ಇರುವಂತಹ ಸೌಲಭ್ಯಗಳನ್ನು ಯಾವ ಥರ ಇದ್ರ ಮೂಲಕ, ಈಗ ನಿಮ್ಮದು ಏನಂತೀರಿ ಬೆಳೆ ಸಮೀಕ್ಷೆ ಆ್ಯಪ್ ಇರ್ಬೋದು, ಮತ್ತು ಆ ತರಹ ಈಗೇನು ತಾವು ಹೊಸ ರೀತಿಯ ಒಂದಷ್ಟು ಆಲೋಚನೆಗಳನ್ನು ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಒಂದು ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂದರೆ ನಮ್ಮಲ್ಲಿ ಫ್ರೂಟ್ಸ್ ಅಂತ ಒಂದು ಆ್ಯಪನ್ನು ಯೂಸ್ ಮಾಡಿ ನಾವು ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ಏನಂತಂದರೆ ಎಲ್ಲ ರೈತರು ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಎಲ್ಲನೂ ಒಟ್ಟಿಗೆ ಸೇರಿಸಿ ನಿಮಗೆ ಒಂದು FID ಕೊಡ್ತೇವೆ. ಆ FID ಒಳಗೆ ಎಲ್ಲ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಕ್ಸ್ಟೆಂಟ್ ಸರ್ವೆ ನಂಬರ್ನ ಸೇರಿಸಿ ಒಂದು FID ಕೊಟ್ಟ ನಂತರ ನಿಮ್ಮ ಆಧಾರ್ ನಂಬರ್ ಅದಕ್ಕೆ ಜೋಡಣೆ ಆಗಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಜೋಡಣೆ ಆಗಿರುತ್ತೆ, ನಿಮ್ಮ ಫೋನು ಕೂಡ ಅಲ್ಲಿಗೆ ನಂಬರು ಕೂಡ ನಾವು ಅದನ್ನು ತೊಗೊಂಡಿರ್ತೀವಿ. ಸೊ ನೀವು ಯಾವುದೇ ಒಂದು ಪರಿಕರಗಳನ್ನು ಪರ್ಚೇಸ್ ಮಾಡಬೇಕಂತ ರಿಯಾಯಿತಿಯಲ್ಲಿ ತೊಗೋಬೇಕು ಅಂತಂದರೆ ಫ್ರೂಟ್ಸ್ ID ಕಂಪಲ್ಸರಿ. ಸೊ ನಮ್ಮ ಜಿಲ್ಲೆಯಲ್ಲಿ ಇವಾಗ ಒಂದು ಆಲ್ಮೋಸ್ಟ್ ಒಂದು 78% ನಾವು ಈಗ ಫ್ರೂಟ್ಸ್ ID ಮಾಡಿದ್ದೀವಿ. ಸೊ ಅದು ಏನಾಗುತ್ತೆ, ಇವಾಗ ಒಂದು ಏನೇನಕ್ಕೆ ಉಪಯೋಗ ಅಂತಂದರೆ ಫ್ರೂಟ್ಸ್ IDಯಲ್ಲಿ ನೀವು ಅದ್ರ ಜೊತೆಗೆ KYC ಕೂಡ ಮಾಡಿಸ್ಬೇಕು. KYC ಏನಂತಂದರೆ ಸರ್ಕಾರದ ಯಾವುದೇ ಸಹಾಯಧನವನ್ನು ನಿಮ್ಮ DBT ಮೂಲಕ ನಿಮ್ಮ ಅಕೌಂಟ್ಗೆ ಹೋಗಬೇಕು ಅಂತಂದರೆ, ಸರ್ಕಾರದ ಯಾವುದೇ ಪರಿಹಾರವನ್ನು ನಿಮ್ಮ ಅಕೌಂಟ್ಗೆ DBT ಮೂಲಕ ಹಾಕಬೇಕು ಅಂತಂದರೆ ನೀವು ಕಂಪಲ್ಸರಿ KYC ಮಾಡಿಸಿರ್ಬೇಕು. KYC ಏನು ದೊಡ್ಡ ಏನು ತಲೆನೋವು ಆಗ್ತಕ್ಕಂಥ ಕೆಲಸ ಏನಲ್ಲ. ನೀವು ನಿಮ್ಮ ಬ್ಯಾಂಕ್ಗೆ ನಿಮ್ಮ ಮೊಬೈಲ್ ನಂಬರ್ನ ತೊಗೊಂಡೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡ್ನ ತೊಗೊಂಡೋದ್ರೆ ನಿಮ್ಮ ಹೆಸರಲ್ಲಿರ್ತಕ್ಕಂಥ ಅಕೌಂಟಲ್ಲಿ ಓಪನ್ ಮಾಡಿ KYC ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಸಂಬಂಧಪಟ್ಟಂಥ ಬ್ಯಾಂಕ್ ಇವರಿಗೆ ಕೊಟ್ಟರೆ ಅವರು ಅದನ್ನು ಎಂಟ್ರಿ ಮಾಡಿ ನಿಮ್ಮದು ಮೊಬೈಲ್ ನಂಬರು ನಿಮ್ಮ ಅಕೌಂಟ್ ನಂಬರ್ಗೆ, ನಿಮ್ಮ ಆಧಾರ್ ನಂಬರ್ಗೆ ಮ್ಯಾಪಿಂಗ್ ಆಗುತ್ತೆ. ಸೊ ಮ್ಯಾಪಿಂಗ್ ಆದ ತಕ್ಷಣ ಯಾವುದೇ ಸಹಾಯಧನದ ಮೊತ್ತ ಆಗಲಿ ಯಾವುದೇ ರೀತಿಯ ಹಣ ನಿಮ್ಮ ಅಕೌಂಟ್ಗೆ ಹೋಗಬೇಕು ಅಂದರೆ DBT ಮೂಲಕ ನೇರವಾಗಿ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಲ್ಲಿ ನಿಮ್ಮ ಅಕೌಂಟ್ಗೆ ಹೋಗೋದ್ರಿಂದ ಎಲ್ಲ ರೈತರು ಫ್ರೂಟ್ಸ್ ID ಕಂಪಲ್ಸರಿ ಮಾಡಬೇಕು, KYC ಕಂಪಲ್ಸರಿ ಮಾಡ್ಕೋಬೇಕು. ಹಂಗೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಎಲ್ಲ ರೀತಿಯಾದಂಥ ಸದುಪಯೋಗಗಳು ಇದರಲ್ಲಿ ಸಿಗುವಂಥದ್ದಕ್ಕೆ ನಾನು ಹೇಳ್ತೀನಿ. ಬೆಳೆ ಸಮೀಕ್ಷೆ ಸರ್, ಬೆಳೆ ಸಮೀಕ್ಷೆ ಬಹಳ ಮುಖ್ಯವಾದಂಥ ಅಂಶ. ಈ ಕಳೆದ 3-4 ವರ್ಷದಿಂದ ಬೆಳೆ ಸಮೀಕ್ಷೆ ಮಾಡೋದ್ರಿಂದ ಏನೇನು ಉಪಯೋಗಗಳು ಬರ್ತವೆ ಅಂತಂದರೆ, ನೀವು ಯಾವುದೇ ಬ್ಯಾಂಕಲ್ಲಿ ಲೋನ್ ತಗೊಬೇಕು ಅಂತಂದ್ರೂ ಅಥವಾ ನಿಮ್ಮ ಯಾವುದೇ ಪರಿಹಾರಗಳು ನಿಮಗೆ ಸಿಗಬೇಕು ಅಂತಂದ್ರೂ
ಇವೆಲ್ಲವನ್ನು ಮಾಡಬೇಕು ಅಂತಂದರೆ ಕಂಪಲ್ಸರಿ ಬೇಕೇ ಬೇಕು. ಸೊ ಆದ್ದರಿಂದ ನೀವು ಎಲ್ಲ KYCಯನ್ನು ಮಾಡಿಸೋದ್ರ ಜೊತೆಗೆ ಫ್ರೂಟ್ಸ್ ID-ನ ಕ್ರಿಯೇಟ್ ಮಾಡಿಸೋದ್ರ ಜೊತೆಗೆ ನಿಮ್ಮ ಈ ಒಂದು ಏನು ಬೆಳೆ ಸಮೀಕ್ಷೆಯನ್ನು ಮಾಡಿದಂಥಲ್ಲಿ ಮಳೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಪರಿಹಾರ ಬರಬೇಕಂತಂದರೆ ಮತ್ತು ಈ ಕ್ರಾಪ್ ಇನ್ಶೂರೆನ್ಸು ಬರಬೇಕು ಅಂತಂದರೆ ಸೊ ಇಂಥೆಲ್ಲ ಸಂದರ್ಭಗಳಲ್ಲಿ ಆಟೋಮೆಟಿಕ್ಕಾಗಿ ಈ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ಆ ಬೆಳೆ ಸಮೀಕ್ಷೆಯಲ್ಲಿ ಯಾವ ಬೆಳೆ ಅಂತೇಳಿ ನಮೂದು ಮಾಡಿರ್ತೀರಿ ಆ ಬೆಳೆಗೆ ತಕ್ಕಂಥ ಒಂದು ಪರಿಹಾರವನ್ನು ಬರ್ತಕ್ಕಂಥದ್ದು ಇರುತ್ತೆ. ಬ್ಯಾಂಕಲ್ಲಿ ನೀವು ಲೋನ್ ತಗೋಬೇಕು ಅಂದರೂ ಕೂಡ ಕ್ರಾಪ್ ಸರ್ವೆಯಲ್ಲಿ ಈ RTCಯಲ್ಲಿ ಯಾವ ಬೆಳೆ ನಮೂದಾಗಿದೆ ಅನ್ನೋದೇ ನೋಡ್ತಾರೆ. ಈ ಸ್ಕೇಲ್ ಆಫ್ ಫೈನಾನ್ಸು ಅಂದರೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ರೀತಿಯಾದಂಥ ಸಾಲವನ್ನು ಕೊಡ್ತಾರೆ. ಸೊ ಹಾಗಾಗಿ ನಿಮ್ಮ ಇದರಲ್ಲಿ ಬರಬೇಕು ಅಂತಂದರೆ ಯಾವ ರೀತಿ ನೀವು ಬೆಳೆಯನ್ನು ನಮೂದು ಮಾಡಿರ್ತೀರಿ ಆ ರೀತಿಯಾದಂಥ ನಿಮಗೆ ಉಪಯೋಗ ಆಗುತ್ತೆ. ರೈತರು ಸ್ವತಃ ತಾವೇ ಬೆಳೆ ಸಮೀಕ್ಷೆಯನ್ನು ಆ್ಯಪ್ ಮೂಲಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈಗ ಆಲ್ಮೋಸ್ಟ್ ಒಂದು 80% ಎಲ್ಲ ಆಂಡ್ರಾಯ್ಡ್ ಫೋನ್ ಇರೋದ್ರಿಂದ ಅಲ್ಲಿರ್ತಕ್ಕಂಥ ನಿಮ್ಮ ಊರಿನೇ ಒಬ್ಬ PRO ಅದಕ್ಕೆ ಒಂದು ಬೆಳೆ ಸಮೀಕ್ಷೆಯನ್ನು ಮಾಡ್ತಾ ಇರ್ತಾನೆ. ಸೊ ನೀವು ಕೂಡ ಅವನ್ನ ಬಳಸ್ಕೊಂಡು ಅವನ ಕೈಲೂ ಮಾಡಿಸ್ಬೋದು. ಇಲ್ಲ ಅಂತಂದರೆ ನೀವೇ ಸುಗುದ್ದು ನಿಮ್ಮಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ನೀವು ನಮೂದು ಮಾಡ್ಬೋದು. ಹಿಂಗೆ ಮಾಡೋದ್ರಿಂದ ನಿಮಗೆ ಭಾಳ ಉಪಯೋಗ ಆಗ್ತದೆ. ಮತ್ತು MSP ಏನು ರಾಗಿ ಭತ್ತ MSPಗೆ ಬಿಡ್ತೀರಿ, ಸೊ ಅದಕ್ಕೆ ಇದೇ ಮೂಲ. ಈ ನೀವೇನು ಎಂಟ್ರಿ ಆಗಿರ್ತದೆ ಕ್ರಾಪ್ ಸರ್ವೆಯಲ್ಲಿ ಅದೇ ಮೂಲ. ಆದ್ದರಿಂದ ಎಲ್ಲ ರೈತರು ಕ್ರಾಪ್ ಸರ್ವೆ ನೀವೇ ಸ್ವತಃ ಮಾಡೋದನ್ನು ಕಲಿತು ಅದು ಸದುಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಮೂಲಕ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಅಖಿಲ ಭಾರತ ಸುಸಂಘಟಿತ ಹತ್ತಿ ಬೆಳೆ ಸಂಶೋಧನಾ ಯೋಜನೆಯ ವಿಜ್ಞಾನಿ ಡಾಕ್ಟರ್ ಶಿವರಾಯ್ ನವಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ STD ಕೋಡ್ 0821. ರೋಗ ಕೀಟಗಳ ನಿಜ ಮರ್ಮವ ಅರಿತು ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಕು ಬುಧವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹತ್ತಿ ಬೆಳೆಯ ಸಮಗ್ರ ಪೀಡೆ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಚಂದ್ರಶೇಖರ್ ಅವರೇ? 8277333100. ಇನ್ನೊಮ್ಮೆ 8277333100. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 8277333100. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಮುಂಗಾರಿಗೆ ಕೃಷಿ ಇಲಾಖೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.